ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 3ನೇ ಅಧ್ಯಾಯ 17ನೆಯ ಶ್ಲೋಕ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಇಟ್ ಈಸ್ ವೆರಿ ಗ್ರೇಟ್ಫುಲ್ ಶ್ಲೋಕಾಸ್, grateful words, grateful knowledge, self knowledge, self glad. He, however, who takes delight in the self alone and is gratified with the self and is contented in the self has no duty. ಎಂಥ ಅದ್ಭುತವಾದ ಮಾತನ್ನು ಇಲ್ಲಿ ಭಗವಂತನು ನೀಡಿದ್ದಾನೆ. ಮನುಷ್ಯನು ಮತ್ತು ಇತರೆ ಜೀವಿಗಳೆಲ್ಲ ಪಂಚ ವಿಷಯಗಳಿಗೆ ಬೆನ್ನು ಹತ್ತಿ ಆ ಜೀವಿಗಳು ಆ ವಿಷಯಗಳನ್ನು ಅನುಭವಿಸುವುದಕ್ಕಾಗಿ ಹೋಗಿ ಹಾಳು ಮಾಡಿಕೊಂಡಿವೆ. ಅಳಿ, ಮೀನು, ಗಜ, ಪತಂಗ, ಮೃಗ ಅನ್ನತಕ್ಕಂಥ ಪಂಚ ಜೀವಿಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ವಿಷಯಗಳನ್ನು ಅನುಭವಿಸುವುದಕ್ಕಾಗಿ ಹೋಗಿ ಹಾಳು ಮಾಡಿಕೊಂಡಿವೆ. ಕಾರಣ ಆ ಸುಖಗಳು ತನ್ನವು ಅಲ್ಲ. ಆ ಸುಖಗಳು ಇನ್ನೊಂದು ಸುಖಗಳಾಗಿವೆ, ಇನ್ನೊಂದರ ವಸ್ತುಗಳಿಂದ ಬರ್ತಕ್ಕಂಥ ಸುಖಗಳಾಗಿವೆ. ಇನ್ನೊಬ್ಬರ ಸುಖವನ್ನು ಅನುಭವಿಸುವುದಕ್ಕಾಗಿ ಹೋದರೆ ಈ ರೀತಿ ಹಾಳಾಗುತ್ತದೆ ಅನ್ನುವಂಥ ನೀತಿ ಮಾತನ್ನು ಕೂಡ ಇಲ್ಲಿ ತಿಳಿಯಲಾಗಿದೆ. ಇನ್ನೊಬ್ಬರ ಸಂಪಾದಿಸಿರುವಂಥ, ಇನ್ನೊಬ್ಬರಲ್ಲಿರುವಂಥ ಸುಖವನ್ನು ಅನುಭವಿಸುವಂಥದ್ದು ದುಃಖಕಾರಕ ಅಂತ. ಹಾಗಾಗಿ ತನ್ನ ಸುಖವನ್ನು ತಾನು ಅನುಭವಿಸಬೇಕು ಅಂತ. ಅದಕ್ಕೆ ಹೇಳ್ತಾ ಇದ್ದಾನೆ, ಆತ್ಮರತಿ, ಆತ್ಮನಲ್ಲಿಯೇ ನಿರತನಾಗಿರುವುದು, ಆತ್ಮ ಸುಖವನ್ನೇ ಅನುಭವಿಸುವುದು. ಆತ್ಮಾನಂದ, ಆತ್ಮನಲ್ಲಿಯೇ ತಾನು ಆನಂದವನ್ನು ಪಡುವಂಥದ್ದು. ಆತ್ಮತೃಪ್ತ, ಆತ್ಮ ಸುಖವನ್ನು ಅನುಭವಿಸಿ ತಾನು ತೃಪ್ತನಾಗುವುದು. ಆತ್ಮ ಅನ್ನುವಂಥದ್ದು ಏನಿದೆಯಲ್ಲ ಅದು ತನ್ನ ವಸ್ತು ಆಗಿದೆ. ಆತ್ಮ ಅನ್ನುವಂಥದ್ದು ತನ್ನ ಆನಂದವಾಗಿದೆ. ಆತ್ಮ ಕ್ರೀಡೆ ಅನ್ನುವಂಥದ್ದು ತನ್ನ ಕ್ರೀಡೆಯಾಗಿದೆ. ಹಾಗಾಗಿ ಜೀವನ್ಮುಕ್ತನು ತಾನು ಅನುಭವಿಸುವಂಥ ಸುಖಗಳು ಆತ್ಮಕ್ರೀಡಾ, ಆತ್ಮಾನಂದ, ಆತ್ಮಮಿಥುನ, ಆತ್ಮಸುಖ, ಆತ್ಮರಥಿ ಅನ್ನುವಂಥ ವಿಷಯಗಳನ್ನು ಅನುಭವಿಸುತ್ತಾನೆ. ಇನ್ನೊಬ್ಬರನ್ನು ನೋಡಿ ಆತನ ಸುಖವನ್ನು ಅನುಭವಿಸುವುದಿಲ್ಲ, ಇನ್ನೊಂದರಲ್ಲಿ ಹೋಗಿ ತಾನು ಸುಖವನ್ನು ಅನುಭವಿಸುವುದಿಲ್ಲ, ಇನ್ನೊಂದು ವಸ್ತುವಿನಿಂದ ತಾನು ಆನಂದವನ್ನು ಪಡುವುದಿಲ್ಲ. ತನ್ನ ಆನಂದದಲ್ಲಿ ತಾನೇ ಸುಖಿಸುವಂಥದ್ದು. ಯಾಕೆ ತನ್ನ ಆನಂದವನ್ನು ತಾನು ಸುಖಿಸಿದ ಅಂತಂದರೆ ತನಗೆ ದುಃಖವಿಲ್ಲ, ತನಗೆ ನಾಶವಿಲ್ಲ, ತನಗೆ ಕಷ್ಟವಿಲ್ಲ. ಹಾಗಾಗಿ ತನ್ನ ಆನಂದವನ್ನೇ ತಾನು ಅನುಭವಿಸಬೇಕು ಅನ್ನುವಂಥದ್ದೇ ವೇದಾಂತದ ಅಭಿಪ್ರಾಯ. ತಾನು ಅಂತಂದರೆ ಆತ್ಮ, ಪರಮಾತ್ಮ, ಪರಬ್ರಹ್ಮ, ಪರವಸ್ತು. ಆ ಪರವಸ್ತುವಿನ ಸುಖವನ್ನು ತಾನು ಅನುಭವಿಸಿದ ಅಂತಂದರೆ ತಾನು ಮುಕ್ತ ಆಗ್ತಾನೆ, ಜೀವನ್ಮುಕ್ತ ಆಗ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಇನ್ನೊಂದು ಸುಖ ಅನ್ನುವಂಥದ್ದು ದುಃಖದಾಯಕ ಅನ್ನುವಂಥದ್ದನ್ನು ಹೇಳಿದೆ. ವಿಷಯಗಳ ಸುಖಗಳು ದುಃಖಕಾರಕಗಳು ಅಂತ ಹೇಳಿದೆ. ಆ ವಿಷಯ ಸುಖಗಳನ್ನು ಬಿಟ್ಟು ಆತ್ಮ ಸುಖವನ್ನು ಅನುಭವಿಸುವ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದೆ. ಆತ್ಮರತಿ, ಆತ್ಮಮಿಥುನ, ಆತ್ಮಕ್ರೀಡಾ, ಆತ್ಮಾನಂದ ಅನ್ನುವಂಥದ್ದು ಜೀವನ್ಮುಕ್ತನ ಸೂತ್ರಗಳಾಗಿವೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಮುಗಿಸುತ್ತೇನೆ. ಹರಿ ಓಂ ತತ್ಸತ್.